ನೋಡೋಣ ಅಂತ ಅದಕ್ಕೆ ಅವಾಗಿನ ಸಂದರ್ಭದಲ್ಲಿ 3-4 ಪೀಪಲ್ ಆಲ್ಸೋ ಹ್ಯಾಡ್ ಆಸ್ಕ್ಡ್. ಸೊ ಅವಾಗ ಕಾನೂನು ಅಂದರೆ ನೀವೇ ಯೋಚನೆ ಮಾಡಿ ಸರ್, ಸಿಟಿನಲ್ಲಿರ್ಬೋದು ಅಥವಾ ಪಟ್ಟಣಗಳಲ್ಲಿರ್ಬೋದು 4-5 ಒಟ್ಟಿಗೆ ಆಗಿಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು. ಏನೋ ಆಗುತ್ತೆ ಅಂತಲ್ಲ, ಬೈ ಡಿಫಾಲ್ಟ್ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಕ್ರೌಡ್. ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಓಕೆ, ನಿಮಿಷ. ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ? ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ಹಲವಾರು ನನ್ನ ಸಂಪುಟದ ಸೋದರರು ಯಾರಿದ್ದಾರೆ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆ? ಇಲ್ಲ. ಏಕಾಗಿ ಹಿಂಗಾದೆ? ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಬರ್ತಾ ಇದ್ರಿ ಡೈಲಿ ಅಂದ್ರೆ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರಲ್ಲ. ನನ್ನ ಮುಂದೆನೆ ಮಾತಾಡಿದ್ದಾರೆ. ನೀವು ಯಾರೇ ನೋಡಿ ಇವ್ರೆ, ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್, ಮೈ ಐಡಿಯಾಲಜಿ ಇಸ್ ಕ್ಲಿಯರ್. ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಲಾಸ್ಟ್ ನೀವು ಕಳೆದ 2 ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ, ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರ? ಪ್ರಿಯಾಂಕರ್ಗೆ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರಲ್ಲ, ಅಪ್ಪ ತಗೋ ಇದು ಶೀಟ್ ಇದೆ, ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟು, ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ, ಡಾಕ್ಯುಮೆಂಟ್ ಇದೆ, ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದು ಹೋಯ್ತಲ್ಲ. ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು. ಬಾವುಟ ಯಾಕೆ ಹಾರಿಸಿಲ್ಲ, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾಕೆ ಕೊಟ್ಟಿದ್ದು, ಪೆನ್ಷನ್ ಯಾಕೆ ತಗೊಂಡಿದ್ದು, ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು, ಯಾಕೆ ನಮಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಆದರೆ ಅವರು ಮಾತೃಭೂಮಿ ಅಲ್ಲ ನಮ್ಮದು ಪಿತೃಭೂಮಿ ಅಂತ ಹೇಳಿದ್ದು. ಅಷ್ಟೇ ತಾನೇ ಕೇಳ್ತಾ ಇರೋದು. ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು. ಅದು ಕೇಳತ್ತಪ್ಪ. ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬೀನ್ ಇಂಟ್ರೆಸ್ಟೆಡ್ ಆಲ್ಸೋ, ನಾಟ್ ವುಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್. ಪ್ರಧಾನಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ಲವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನು ನಾವು ಸೀರಿಯಸ್ ತಗೋಬೇಕಾ? ಇಲ್ಲ ಹೇಳಿ ನೀವೇ. ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ NGO ಇದು, 100 ವರ್ಷ ಆಗ್ತಾ ಇದೆ, ನನಗೆ ಬಹಳ ಹೆಮ್ಮೆ ಇದೆ, ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ? 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕರ್ಗೆ 10 ನ್ಯೂನತೆ ಹೇಳ್ತಾ ಇದ್ದೀರಲ್ಲ. ಕೇಳ್ತಾ ಇರೋದು ನಿಮ್ಮ ಸಾಧನೆ, ಹೇಳ್ತಾ ಇರೋದು ನನ್ನ ನ್ಯೂನತೆ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ನೀವು ನಿಮ್ಮ ಇತಿಹಾಸ ಹೇಳಿ. ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಲೇಬೇಕಾ? ಎಲೆಕ್ಷನ್ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಪುರಿಗೆ, ಕಲಬುರಗಿಗೆ, ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು? ಹೆಂಗೆ ನಾವು ಲೆಕ್ಕ ಕೊಡ್ತೀವಿ, ನೀವು ಲೆಕ್ಕ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು. ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ, ನನ್ನ ಬಗ್ಗೆ ಅಷ್ಟೇ ಇವ್ರದ್ದು ಬಂಡವಾಳ. ಎಲ್ಲರೂ ಕೂಡ ಸೀಲ್ಡಾಗಿಗಳ ಥರ ಬಿದ್ದುಬಿಡೋದು. ನಾವೇನೋ ಭಾರಿ ಎದುರ್ಕೋತೀವಿ ಅಂದಂಗೆ. 10 ಅಚೀವ್ಮೆಂಟ್ಸ್ ಸರ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. 10 questions 10 ಅಚೀವ್ಮೆಂಟ್ಸ್ ಹೇಳ್ಬಿಡಿ ಅಂತ ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ. ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ, ಪ್ರಿಯಾಂಕ್ ಕೂದಲು ಕಳ್ಕೊತಾ ಇದ್ದಾನೆ, ನೆಕ್ಸ್ಟ್ ಅದಕ್ಕೆ ಬರ್ತದೆ ನೋಡಿ 100%. ಅವನು ರೈಟ್ ಹ್ಯಾಂಡರ್ ಅಲ್ಲ, ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡರು. ಸೊ ಇವೆಲ್ಲನೂ ಬರ್ತಾ ಇದೆ ಮುಂದಿನದಲ್ಲಿ. ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ. ಸಾಮಾಜಿಕ ಜಾಲತಾಣದಲ್ಲಿ
AICC ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದ್ದೆ RSS ಕಾರ್ಯಕರ್ತರು ಅನ್ನೋ ಅದೇ ಫೇಕ್ ನ್ಯೂಸ್. ನಿನ್ನೆ ಅದಕ್ಕೆ ನಾನು ಹೇಳಿದ್ದೀರಲ್ಲ, ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ, ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ? ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದ್ದೀರಾ? ಖರ್ಗೆ ಸಾಹೇಬ್ರು ಹೇಳಿದ್ದೇನು, ಈ ತತ್ವ ಏನಿದೆ ಇದು ವಿಷ ಥರ ಇದೆ, ಹೆಂಗಿದೆ ಅಂದ್ಬಿಟ್ಟು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದು ತೊಟ್ಟ ಹನಿಗೆ ಒಂದು ತೊಟ್ಟ ಇದು ವಿಷವನ್ನು ನೀವು ನಾಲ್ಗೆಗೆ ಹಾಕ್ಕೊಟ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿಲ್ವಾ ಸಾಹೇಬ್ರೆ? ಅದಾದ್ಮೇಲೆ ಇದೇ RSS ಮೈ ಮೇಲೆ ಬಿದ್ದಿತ್ತಲ್ಲ, ಸಡನ್ ಆಗಿ RSS ಅವರೇ ಇದು ನೋಡಿ, ಅವ್ರದ್ದು ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದ್ದಾರೆ. ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್ ಇವ್ರದ್ದು. ನಮಾಜ್ ವಿಚಾರನ ಮಾತಾಡ್ತಿದ್ದಾರೆ ಸರ್. ಈಗ ಮೈದಾನಗಳಲ್ಲಿ ಎಲ್ಲ ನಮಾಜ್ ಮಾಡಿ, ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲೀಷಲ್ಲಿ ಲೆಟರ್ ಬರ್ಬಿಟ್ಟವ್ರೆ. ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ನನ್ಗೆ ಗೊತ್ತಿಲ್ಲ. ಈಗ ನನ್ಗೆ ಗೊತ್ತಿರೋ ಹಾಗೆ ಅವರು ಕನ್ನಡದಲ್ಲೇ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು. ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನನಗೆ ಗೊತ್ತಿಲ್ಲ. ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ, ಅವ್ರಿಗೆ ಕೇಳಿ. ಸಂದೇಶ ಎಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು ಸರಿ, ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸರ್. ಅದನ್ನು ನನಗೆ ಕೇಳಿದೆ. ರಾಜಣ್ಣವರೇ ಹೇಳ್ತಾ ಇದಾರಲ್ಲ ಸರ್, ಅವರೇ ತಗೊಂಡು ನಮಾಜ್ ಮಾಡ್ತಾರೆ, ಅವರಿಗೂ ಅನ್ವಯಿಸ್ತದೆ. ಸರ್, ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಹೆಸರುಗಳು ಬರೆದಿಲ್ಲ, ಉಲ್ಲೇಖಿಸಿಲ್ಲ, ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ. ಯಾರೇ ಇರ್ಬೋದು ತಗೋಬೇಕು, ನಾನು ಕೂಡ ತಗೋಬೇಕು, ನೀವು ಕೂಡ ತಗೋಬೇಕು, ಅಷ್ಟೇ ಅಲ್ವಾ? ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ಮುಖ್ಯಮಂತ್ರಿಗಳು ಹೇಳಿದ್ರು ಅಷ್ಟೇ ಇರ್ತದೆ. ಉದ್ದೇಶ ಶುರುವಾಗಿದ್ದೆ RSS ಅಲ್ಲ ಸರ್, ನಿಮ್ಮ ಪತ್ರದಲ್ಲಿ ಬಹಳ ಕ್ಲಿಯರ್ ಆಗಿತ್ತಲ್ಲ ಸ್ಟಾರ್ಟಿಂಗ್ ಬರ್ತಿದೆ. ಥರ RSS ಹಾಗೂ ಇನ್ನಿತರ ಸಂಘಟನೆಗಳು, ಇನ್ನಿತರ ಅಂದ್ರೆ ಎಲ್ಲರೂ ಬಂದ್ರಲ್ಲ ಅದರಲ್ಲಿ. ಓಕೆ ಸರ್, ನಿನ್ನೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ. ಕರ್ನಾಟಕಕ್ಕೆ 380 ಕೋಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪಕ್ಕದಲ್ಲಿರೋ ಮಹಾರಾಷ್ಟ್ರಕ್ಕೆ ಅದೇ 260 ಕೋಟಿ. ಈಗ ನಾವು ಹೇಳ್ತಾ ಇರೋದಲ್ಲಪ್ಪ, ಇದಕ್ಕೆ ರಾಘವೇಂದ್ರ ಅವರು ಉತ್ತರ ಕೊಡ್ಬೇಕಲ್ಲ. BJP MP-ಗಳು ಇಲ್ಲಿ ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಮಗೆ ಅನುದಾನ ವಿಷಯದಲ್ಲಿರ್ಬೋದು, ಡೆವಲ್ಯೂಷನ್ ಆಫ್ ಫಂಡ್ಸ್ದಲ್ಲಿರ್ಬೋದು, ತೆರಿಗೆನಲ್ಲಿ ಆಗ್ತಾ ಇರುವಂಥ ಮೋಸ ಇರ್ಬೋದು, ನಮಗೆ ಕೈ ತಪ್ತಾ ಇರುವಂಥ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು, ಯೋಜನೆಗಳಿರ್ಬೋದು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಇವಾಗ ಮೋದಿಯವರು ಸೆಮಿಕಂಡಕ್ಟರ್ಗಳನ್ನು ಆಸಾಮಿಗೆ ಕಳಿಸ್ತಾರೆ, ಅವಾಗ ಮಾತಾಡೋದಿಲ್ಲ. ಬೇರೆ ಮುಂಬೈ ಮೆಟ್ರೋಗೆ ಜಾಸ್ತಿ ದುಡ್ಡು ಕೊಟ್ಟಾಗ ನಾನು ಮಾತಾಡೋದಿಲ್ಲ. ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ. ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲನೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿಗೂಡಿಸಿಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ, ಒಬ್ಬ MP ಬಂದಿಲ್ಲ. ಇದನ್ನು ನಮಗೆ ಕೇಳಿದ್ರೆ ಹೆಂಗೆ? ಮೋದಿ ಅವರು ಮಾಡ್ತಾ ಇರೋಂಥ ಮೋಸಗಳಿಗೆ BJP MP-ಗಳೇ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ ಅಲ್ಲ. ಥ್ಯಾಂಕ್ ಯು.